ಶಾರು, ನಮಗೆ ನಾವೇ ಆಗಬೇಕು, ಇನ್ಯಾರು ನಮ್ಮ ಜೊತೆ ಇರೋಕ್ಕಿಲ್ಲ. ನಮ್ಮ ಸೊಸೆ ಸ್ಯಾನೆ ಕಷ್ಟಪಟ್ಟವಳೆ. ಈಗ ಆ ಕಷ್ಟ ಎಲ್ಲ ನೀರಲ್ಲಿ ಹೋಮ ಇಟ್ಟಂಗೆ ಕರಗೋಯ್ತು. ಶಾರು, ನಡಿ ಹೋಗಮ್ಮ. ಅಯ್ಯೋ ಅಪ್ಪ ಅಮ್ಮ, ನನ್ನ ಮಾತಿನ ಅರ್ಥ ಅದಲ್ಲ. ನಾವು ಅಮ್ಮನ ಒಪ್ಕೊಬಾರ್ದು, ಹೌದು, ಅದು ಅಣ್ಣನ ಮುಂದೆ ಮಾತ್ರ. ನೀವೇ ನೋಡಿದ್ರಲ್ವಾ ಅವನೆಷ್ಟು ನೊಂದ್ಕೊಂಡು ಹೋದ ಅಂತ. ಅವನಿಗೆ ತಂಗಿರೆಲ್ಲ ಅಮ್ಮನ ಒಪ್ಕೊಂಡಿರೋದು ಅವನನ್ನ ಬಿಟ್ಕೊಟ್ಟಂಗೆ ಫೀಲ್ ಆಗ್ತಿದೆ. ಅದಕ್ಕೆ ಅಣ್ಣ ಬೇಜಾರಲ್ಲಿರೋದು ನಂಗೆ ನೋಡೋಕ್ಕಾಗತ್ತಿಲ್ಲ. ಅದಕ್ಕೆ ಅಣ್ಣನ ಮುಂದೆ ನಾವು ಅಮ್ಮನ ಒಪ್ಕೊಂಡಿಲ್ಲ ಅನ್ನೋ ಥರ ನಾಟಕ ಮಾಡೋಣ. ಹಬ್ಬ, ನನಗೊಂದು ನಿಮಿಷ ಎದೆ ನಾನು ಎತ್ತೋಗ್ಬಿಟ್ಟಿತ್ತು. ನನ್ನ ಗಂಡ ನನ್ನ ಅತ್ತೆನ ತಾಯಿ ಅಂತ ಒಪ್ಕೊಳ್ಳೋವರೆಗೂ ನೀವು ನಿಮ್ಮ ನಾಟಕನ ಕಂಟಿನ್ಯೂ ಮಾಡಬೇಕು. ಓಕೆ ಓಕೆ. ಪಾಕಳವ, ಮಧ್ಯಾಹ್ನ ಇನ್ನೂ ಬೇಡ್ಕೊಂಡಿದ್ದೆ, ರಾತ್ರಿ ಮುಗಿಯೋದ್ರೊಳಗೆ ಕರುಣಿಸ್ಬಿಟ್ಟಿಯಲ್ಲವ. ಅವ್ವ ಮಾಕಳವ, ನಮ್ಮ ಕೋಸಿನ ಕಾಲೇಜ್ ಅಡ್ಮಿಷನ್ಗೆ ಅಂತ ಕಾಲೇಜಿಗೆ ಹೋಯ್ತಿದ್ದೀವಿ. ನಮ್ಮ ಜೊತೆಯಾಗೆ ಇದ್ದು ಎಲ್ಲ ಸುಸೂತ್ರವಾಗಿ ಆಗಂಗೆ ನೀನೇ ನೋಡ್ಕೋಬೇಕವ್ವ. ಮಾವ, ನಾ ಮುಂದು ತಾ ಮುಂದು ಅಂತ ನಮ್ಮ ರಮ್ಯಂಗೆ ಸೀಟ್ಸ್ ಕೊಡೋದಕ್ಕೆ ಕಾಲೇಜ್ಗಳು ಕಾಯ್ತಾ ಇರ್ತವೆ, ನೆನಪಿರ್ಲಿ. ನೋಡ್ದ ಅಣ್ಣ, ನೀನು ಮುಂಚೆಲ್ಲ ಏನು ಹೇಳ್ತಿದ್ದೆ, ಕುಸೆ ನೀನು ಹೆಂಗೆ ಓದಬೇಕು ಅಂತಂದರೆ ಕಾಲೇಜ್ ಅವರೇ ರಮ್ಯಾ ನಮ್ಮ ಕಾಲೇಜಲ್ಲಿ ಓದಲಿ ಅಂತ ಹೇಳಬೇಕು ಅಂತಿದ್ದೆ ಅಲ್ವಾ. ನೋಡ್ದ, ಇವಾಗ ನೀನು ಆಸೆನ ಪೂರೈಸ್ದೆ. ನಾವು ನಿನ್ನ ಆಸೆ ಎಲ್ಲ ಪೂರೈಸಿದಕ್ಕೆ ಈಗ ನೀನು ನಮ್ಮ ಆಸೆ ಪೂರೈಸಿರೋದು. ಜೀವನ ಅಂದ್ರೆ ಏನು ಗೊತ್ತಾ, ಮತ್ತೆ ಶುರು ಮಾಡಬೇಡ, ದಯವಿಟ್ಟು ಲೇಟ್ ಆಗಿಬಿಡುತ್ತೆ. ಹಂಗಂದ್ಯಾ? ಸರಿ ಆಯ್ತು ಬಿಡು, ಒಂದು ನಿಮಿಷ ಇರು.